Hello everyone, welcome back. So ತುಂಬಾನೇ ಈಸಿ ಆಗಿರುವಂತ ಒಂದು ಸ್ನ್ಯಾಕ್ ರೆಸಿಪಿ ನೋಡ್ತಾ ಇದ್ರೆ ಯು ಹ್ಯಾವ್ ಕಮ್ ಟು ದ ರೈಟ್ ವಿಡಿಯೋ. ವೆರಿ ಡಿಲಿಷಿಯಸ್ ಸ್ನ್ಯಾಕ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಇದಕ್ಕೆ ನಾನು ಸ್ಯಾಂಡ್ವಿಚ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಡಬ್ಬಿ ಯೂಸ್ ಮಾಡ್ಕೊಂಡು ನಾನು ಇದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಕಟ್ಟರ್ ಅಥವಾ ಡಬ್ಬಿ ಅಥವಾ ಯಾವುದೇ ಮುಚ್ಚಳ ಇದ್ದರೂ ಈ ಥರ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡಬೇಕು. ಸೊ ರಿಮೈನಿಂಗ್ ಪೀಸಸ್ ಏನಿದೆ ಇದು ವೇಸ್ಟ್ ಆಗಲ್ಲ. ಇದನ್ನ ನಾವು ಬ್ರೆಡ್ ಕ್ರಮ್ಸ್ ಆಗಿ ನೆಕ್ಸ್ಟ್ ಏನೇ ಸ್ನ್ಯಾಕ್ ಮಾಡುವಾಗ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಸ್ಟಫಿಂಗಿಗೆ ನಾನು ನೋಡಿ ಫ್ರೋಝನ್ ಸ್ವೀಟ್ ಕಾರ್ನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಸ್ವಲ್ಪ ಬಿಸಿ ನೀರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜ್ ಆನಿಯನ್. ಆಮೇಲೆ ಚೀಸ್, ಸೊ ಗ್ರೇಟೆಡ್ ಚೀಸ್ ಏನಿದೆ. ಸೊ ಇದೆಲ್ಲ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಒರಿಗ್ಯಾನೋ ಒಂದು 1/2 ಟೀ ಸ್ಪೂನಷ್ಟು, ಆಮೇಲೆ ಸಾಲ್ಟ್. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ವೆಜಿಟೇಬಲ್ಸ್ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ತುಂಬ ತಿನ್ನಾಗಿ ಸ್ಲಿಟ್ ಮಾಡಿ ಅದು ಕೂಡ ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಹೆಚ್ಚು ಕಮ್ಮಿ ಬೇಕು ಅಂತ ಹೇಳಿದರೆ ಸೊ ಕಾರ್ನ್ ಬೇಕಾದರೆ ಕಮ್ಮಿ ಮಾಡಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಸೊ ಇಷ್ಟ ಇರುವಂಥ ವೆಜಿಟೇಬಲ್ಸ್ ನೀವು ಹಾಕ್ಕೊಳ್ಬೋದು. ಸೊ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಚೀಸ್ ಮತ್ತು ಕಾರ್ನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ಸೊ ಅದರಿಂದ ನಾನು ಚೀಸ್ ಮತ್ತು ಕಾರ್ನ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ನಾವು ಬ್ರೆಡ್ ಡಿಸ್ಕೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಮಯೋನೀಸ್ ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ತುಂಬಾ ಒಂದು ಡಿಲಿಷಿಯಸ್ ಆಗಿರುವಂಥ ರೆಸಿಪಿ. ಸೊ ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಮನೇಲಿ ಬ್ರೆಡ್ ಕೂಡ ಇರ್ತದೆ. ಆಲ್ಮೋಸ್ಟ್ ಎಲ್ಲರ ಮನೇಲಿ ಇವಾಗ ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ಇರ್ತದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ ಮಕ್ಕಳಿಗೆ ಅಥವಾ ಯಾರೇ ಗೆಸ್ಟ್ ಇದ್ದರೂ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ಸೊ ನೋಡಿ ನೆಕ್ಸ್ಟ್ ನಾನು ಪಿಜ್ಜಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಕೂಡ ಎಲ್ಲ ಪೀಸಸ್ಗೂ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿವಾಗ ಮಾಡಿರುವಂಥ ಸ್ಟಫಿಂಗಲ್ಲಿ ಸೊ ಒಂದು 8 to 9 ಕಾರ್ನ್ ಡಿಸ್ಕ್ ನಾನು ರೆಡಿ ಮಾಡ್ಕೊಳ್ಬೋದು. ಸೊ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿ ನೀವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ನಾನು ಪಿಜ್ಜಾ ಸಾಸ್ ಹಾಕಿ ರೆಡಿ ಮಾಡ್ಕೊಳ್ತೀನಿ ಫಸ್ಟು. ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡಿರುವಂಥ ಸ್ಟಫಿಂಗ್ ಏನಿದೆ ಇದನ್ನ ಈ ಥರ ಟಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 2 to 3 ಸ್ಪೂನ್ ಅಷ್ಟು ಬೇಕಾಗ್ಬೋದು. ಸೊ ಎಲ್ಲ ನಾನು ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ಬ್ರೆಡ್ ಡಿಸ್ಕ್ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡ್ಕೊಳ್ವಾ. ಒಂದು ನಾನ್ ಸ್ಟಿಕ್ ಪ್ಯಾನ್ ಹೀಟ್ ಮಾಡಿಕೊಂಡು ಇದರಲ್ಲಿ ಇವಾಗ ನಾವು ಬಟರ್ ಮೆಲ್ಟ್ ಮಾಡ್ಕೊಳ್ಬೇಕು. ಸೊ ಬಟರ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬೇಕಾಗ್ತದೆ. ಸೊ ಫ್ಲೇಮ್ ಕೂಡ ಲೋವಲ್ಲಿದೆ. ಇವಾಗ ಬ್ರೆಡ್ ಡಿಸ್ಕ್ ಏನಿದೆ ಇದನ್ನೆಲ್ಲ ಇದರಲ್ಲಿ ಇಟ್ಕೊಳ್ಬೇಕು. ಸೊ ಫ್ಲೇಮ್ ಲೋವಲ್ಲೇ ಇರಬೇಕು. ಸೊ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಲೋ ಫ್ಲೇಮಲ್ಲಿ ಒಂದು 4 to 5 ಮಿನಿಟ್ಸ್ ನಾನು ಕುಕ್ ಮಾಡ್ಕೊಳ್ತೀನಿ. ನಮ್ಮ ಬ್ರೆಡ್ ಕ್ರಸ್ಟ್ ಏನಿದೆ ಕ್ರಿಸ್ಪ್ ಆಗಬೇಕು, ಜೊತೆಗೆ ನಮ್ಮ ಚೀಸ್ ಕೂಡ ಮೆಲ್ಟ್ ಆಗಬೇಕು. ಸೊ ಓವರ್ ಕುಕ್ ಮಾಡಬೇಡಿ. ನಮ್ಮ ಬ್ರೆಡ್ ಕ್ರಸ್ಟ್ ಬರ್ನ್ಟ್ ಆಗಿಬಿಟ್ರೆ ಒಂದು ಕಹಿಯಾಗಿರುವಂಥ ಟೇಸ್ಟ್ ಬಂದುಬಿಡ್ತದೆ. ಸೊ ಪರ್ಫೆಕ್ಟಾಗಿ ಒಂದು 3 to 4 ಮಿನಿಟ್ಸ್ ಅಥವಾ 4 to 5 ಮಿನಿಟ್ಸ್ ನೀವು ಇದನ್ನ ಇಟ್ಕೊಂಡ್ರೆ ಸಾಕು. ನೋಡಿ ಈ ಥರ. ಸೊ ಪರ್ಫೆಕ್ಟಾಗಿ ನಮ್ಮ ಚೀಸ್ ಎಲ್ಲ ಮೆಲ್ಟಾಗಿ ಕ್ರಸ್ಟ್ ಕೂಡ ಪರ್ಫೆಕ್ಟ್ ಆಗಿದೆ. ಒಂದು ಕ್ರಿಸ್ಪಿ ಆಗಿರುವಂಥ ಒಂದು ಟೆಕ್ಸ್ಚರ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಸಿಮಿಲರ್ಲಿ ಬೇರೆ ಬ್ರೆಡ್ ಪೀಸಸ್ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ನೋಡಿ ಡಿಲಿಷಿಯಸ್ ಆಗಿರುವಂಥ ನಮ್ಮ ಕಾರ್ನ್ ಚೀಸ್ ಡಿಸ್ಕ್ ರೆಡಿಯಾಗಿದೆ. ಸೊ ಇದನ್ನ ನೀವು ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು, ಹಾಗೆ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಕೊಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ ಎನಿ ಟೈಮ್ ನೀವು ಇದನ್ನ ಮಾಡಿ ಎಂಜಾಯ್ ಮಾಡ್ಬೋದು. ಸೊ ಈಸಿ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ಸ್ನ್ಯಾಕ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಆಲ್ಸೋ ಫಾರ್ ನೋಟಿಫಿಕೇಶನ್ ಆಫ್ ನ್ಯೂ ಪೋಸ್ಟ್. ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ ಆಲ್ಸೋ. Thank you so much for watching Cookbook Eats and Vlogs.